ಒಂದು ದಿನ ತಾಯಿ ತನ್ನ 2 ಗಂಡು ಮಕ್ಕಳನ್ನು ಕರೆದುಕೊಂಡು ದೇವಾಲಯಕ್ಕೆ ಹೋದಳು. ಮೊದಲನೇ ಮಗನ ವಯಸ್ಸು 14, ಎರಡನೆಯ ಮಗನ ವಯಸ್ಸು 12. ಆಲಯದಲ್ಲಿ ಬೋಧಕರು ಕ್ಷಮೆಯ ಬಗ್ಗೆ ಬಹಳ ಸುಂದರವಾಗಿ ಬೋಧಿಸ್ತಾ ಇದ್ದರು. ಒಬ್ಬನು ಒಂದು ಕೆನ್ನೆ ಮೇಲೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಬೇಕು ಎಂಬ ವಚನವನ್ನು ಒತ್ತಿ ಒತ್ತಿ ಹೇಳುತ್ತಿದ್ದರು. ಮಕ್ಕಳು ಬೋಧಕರನ್ನು ಗಮನ ಕೊಟ್ಟು ಗಮನಿಸುವುದನ್ನು ಕಂಡ ತಾಯಿ ಬಹಳ ಸಂತೋಷಪಟ್ಟಳು. ಈ ಬೋಧನೆ ಮಕ್ಕಳ ಮುಂದಿನ ಜೀವಿತದಲ್ಲಿ ಬಹಳ ಪ್ರಯೋಜನವಾಗುತ್ತದೆ ಎಂದು ತಾಯಿ ನೆನೆದಳು. ಸಂಜೆ ಹೊತ್ತಿನಲ್ಲಿ ಸಣ್ಣ ಮಗನು ದಿಢೀರೆಂದು ಅಳುತ್ತಾ ಅಮ್ಮನ ಬಳಿಗೆ ಬಂದನು. ತಾಯಿ ಏನು ಎಂದು ಮಗನಿಗೆ ಕೇಳಿದಾಗ, ನಾನು ಅಣ್ಣನನ್ನು ಹೊಡೆದುಬಿಟ್ಟೆ, ಅವನು ನನಗೆ ತಿರುಗಿ ಹೊಡೆದ ಎಂದನು. ಇದನ್ನು ಕೇಳಿ ತಾಯಿ ಕೋಪದಿಂದ, ಬೆಳಿಗ್ಗೆ ಪ್ರಸಂಗವನ್ನು ಕೇಳಿಯೋ ನೀವು ಯಾಕೆ ಈ ರೀತಿ ಜಗಳವಾಡ್ತೀರಿ ಎಂದು ಕೂಗಿದಳು. ಅದಕ್ಕೆ ಅವನು ನಿಧಾನವಾಗಿ, ನಾನು ಅಣ್ಣನಿಗೆ ಹೊಡೆದೆ, ಆದರೆ ಅವನು ಇವತ್ತಿನ ಪ್ರಸಂಗದ ಪ್ರಕಾರ ನಡೆಯಲಿಲ್ಲ ಎಂದು ಹೇಳಿದನು. ಬರೀ ಅಣ್ಣನಿಗೆ ಮಾತ್ರ ಎಂದು ತಮ್ಮನು ತಿಳಿದುಕೊಂಡ. ನಾವು ಸಹ ಹೀಗೆ ಮಾಡ್ತೇವೆ ಅಲ್ಲ. ಹೋದ ವಾರ ಪ್ರಸಂಗ ತುಂಬ ಚೆನ್ನಾಗಿತ್ತು, ಅದನ್ನು ನಮ್ಮ ಅತ್ತೆ ಕೇಳಿದರೆ ತುಂಬ ಚೆನ್ನಾಗಿತ್ತು ಅಂತೇವೆ. ಇದು ತಪ್ಪು. ದೇವರ ವಾಕ್ಯದಲ್ಲಿರುವ ಬೋಧನೆಗಳೆಲ್ಲ ನಮಗಾಗಿ ಎಂದು ನಾವು ತೆಗೆದುಕೊಳ್ಳಬೇಕು ಹೊರತಾಗಿ ಅದು ಇತರರಿಗೆ ಎಂದು ಹೇಳಬಾರದು. ನಾವು ಬೋಧನೆಯನ್ನು ಕೇಳುವುದು ಮಾತ್ರವಲ್ಲ, ಅದರ ಪ್ರಕಾರ ನಡೆಯಬೇಕು. ನಾವು ಅದನ್ನು ಕೇಳಿ ನಮ್ಮ ಪಾಪಗಳನ್ನು ಬಿಟ್ಟು ದೇವರಲ್ಲಿ ಪಾಪ ಕ್ಷಮಾಪಣೆಯನ್ನು ಕೇಳುವಾಗ ನಾವು ಆತನ ಮಕ್ಕಳಾಗಿ ಬಾಳಬಹುದು. ವಾಕ್ಯದಲ್ಲಿರುವ ಎಲ್ಲ ಉಪದೇಶಗಳು ನಮಗೆಂದು ನಾವು ತೆಗೆದುಕೊಳ್ಳುವಾಗ ಅದರಲ್ಲಿರುವ ಪ್ರತಿಯೊಂದು ಆಶೀರ್ವಾದವೂ ಸಹ ನಮ್ಮದಾಗುತ್ತದೆ.